ನಮಸ್ತೆ ಸ್ನೇಹಿತರೆ, ಫೆರ್ಮೋನ್ಗಳ ಬಗ್ಗೆ, ಮೋಹಕ ಬಲೆಗಳ ಬಗ್ಗೆ ತಿಳ್ಕೊತಾ ಸಮಗ್ರ ಪೀಡೆ ನಿರ್ವಹಣೆ ಕ್ರಮಗಳ ಬಗ್ಗೆ ಕಲ್ತ್ಕೋತಾ ಇದ್ವಿ. ಈ ಮೋಹಕ ಬಲೆಗಳ ಮುಂದುವರೆದ ಭಾಗವಾಗಿ ಇವತ್ತು ಪ್ಯಾರಾಫೆರಮೋನ್ಗಳು ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಪ್ಯಾರಾಫೆರಮೋನ್ಗಳು ಕೂಡ ಒಂದು ಸೆಕ್ಸ್ ಫೆರೋಮೋನ್ನ ಒಂದು ಭಾಗ. ಅವನ್ನು ಪ್ಯಾರಾಫೆರಮೋನ್ ಅಂತೇಳಿ ಯಾಕೆ ಕರಿತೀವಿ ಅಂತಂದರೆ, ಈ ಪ್ಯಾರಾಫೆರಮೋನ್ಗಳು ನಮಗೆ ನಿಸರ್ಗದಲ್ಲಿ ಬೇರೆ ಒಂದು ಸಸ್ಯ ಮೂಲಗಳಲ್ಲಿ ಲಭ್ಯ ಇದ್ದಾವೆ. ಮತ್ತು ಹಾಗಾಗಿ ಈ ಫೆರಮೋನ್ಗಳನ್ನು ನಾವು ಸಸ್ಯಗಳಿಂದ ಸಂಸ್ಕರಿಸಿ ಭಾಳ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಗುಣಮಟ್ಟದ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳನ್ನು ಭಾಳ ಕಡಿಮೆ ಖರ್ಚಿನಲ್ಲಿ ಸಂಗ್ರಹಿಸೋದಕ್ಕೆ ಅಥವಾ ತಯಾರಿಸೋದಕ್ಕೆ ಸಾಧ್ಯ ಇರೋದ್ರಿಂದ ನಾವು ಅವುಗಳನ್ನು ಪ್ಯಾರಾಫೆರಮೋನ್ಗಳು ಅಂತೇಳಿ ಕರಿತೀವಿ. ಅದೇ ಸೆಕ್ಸ್ ಫೆರಮೋನ್ಗಳನ್ನು ತಯಾರಿಸೋದಕ್ಕೆ ನಮಗೆ ಖರ್ಚು ಜಾಸ್ತಿ ಆಗ್ಬೋದು, ಆದರೆ ಪ್ಯಾರಾಫೆರಮೋನ್ಗಳ ತಯಾರಿಕೆ ನಮಗೆ ಅಷ್ಟೊಂದು ತ್ರಾಸದಾಯಕ ಅಲ್ಲ. ಏಕೆಂದರೆ ನಿಸರ್ಗದಲ್ಲಿ ಭಾಳಷ್ಟು ಸಸ್ಯಗಳಿದ್ದಾವೆ, ಅವುಗಳನ್ನು ಬಳಸ್ಕೊತಾ ಇದ್ದೀವಿ. ಮತ್ತು ಹೆಚ್ಚಾನೆಚ್ಚು ಈ ಪ್ಯಾರಾಫೆರಮೋನ್ಗಳನ್ನು ನಾವು ಹಣ್ಣಿನ ನೊಣಗಳ ನಿರ್ವಹಣೆಗೆ, ಅವುಗಳನ್ನು ನಿರ್ವಹಿಸೋದಕ್ಕೆ ಬಳಸ್ತಾ ಇದ್ದೀವಿ. ಇದರಲ್ಲಿ ಎರಡು ಬಗೆಯ ಪ್ಯಾರಾಫೆರಮೋನ್ಗಳಿದ್ದಾವೆ. ಒಂದು, ಈ ಹಣ್ಣಿನ ನೊಣಗಳಲ್ಲಿ ಪ್ರಮುಖವಾಗಿ ನಮಗೆ ದಾಳಿ ಮಾಡುವಂಥದ್ದು ಒಂದು ಹಣ್ಣಿನ ಬೆಳೆಗಳಿಗೆ, ಮಾವು, ಸೀಬೆ ಅಥವಾ ಪಪಾಯ ಅಥವಾ ನೇರಳೆ ಇಂಥ ಬೆಳೆಗಳಿಗೆ ಬರುವಂಥದ್ದು, ಅಥವಾ ಸಪೋಟ, ಈ ಬೆಳೆಗಳಿಗೆ ಬರುವಂಥ ಹಣ್ಣಿನ ನೊಣಗಳ ಗುಂಪು ಒಂದಾದರೆ, ಅವು ಹೆಚ್ಚಾನೆಚ್ಚು ಈ ಮೀಥೇಲ್ಯೂಜಿನಾಲ್ ಅನ್ನುವಂಥ ಒಂದು ಮೋಹಕ ಪದಾರ್ಥಕ್ಕೆ ಹೆಚ್ಚಾನೆಚ್ಚು ಅಟ್ರ್ಯಾಕ್ಟ್ ಆಗುವಂಥದ್ದು ಈ ಒಂದು ಇದೆ. ಅದೇ ರೀತಿ ಇನ್ನೊಂದು ಜಾತಿಯ ಹಣ್ಣಿನ ನೊಣಗಳಿದ್ದಾವೆ, ಅವು ತರಕಾರಿ ಬೆಳೆಗಳಿಗೆ ಹೆಚ್ಚಾಗಿ ಬಾಧಿಸ್ತವೆ. ಅದರಲ್ಲೂ ಪ್ರಮುಖವಾಗಿ ಕುಂಬಳ ಜಾತಿಗಳಿಗೆ ಹೆಚ್ಚು ಪ್ರಮುಖ ದಾನಿಯನ್ನು ಮಾಡ್ತವೆ. ಇತ್ತೀಚಿನ ದಿನಗಳಲ್ಲಿ ಆ ಹಾನಿಯನ್ನು ನಾವು ಹೆಚ್ಚಾನೆಚ್ಚು ನಮ್ಮ ಟೊಮ್ಯಾಟೋದಲ್ಲೂ ಭಾಳ ಇತ್ತೀಚಿನ ಕಳೆದ 4-5 ವರ್ಷಗಳಿಂದ ಈಚೆಗೆ ಹೆಚ್ಚಿನ ಪ್ರಮಾಣದ ಹಾನಿಯನ್ನು ಟೊಮ್ಯಾಟೋದಲ್ಲೂ ಸಹ ಗುರುತಿಸ್ತವೆ. ಇದಲ್ಲದೇನೂ ಕೂಡ ಹಲವಾರು ನಮ್ಮ ಬದನೆ ಜಾತಿಗೆ ಸೇರಿದಂಥ ತರಕಾರಿಗಳಲ್ಲಿ ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಅವು ಬದುಕೊಂಡಿದ್ದಾವೆ. ಆರ್ಥಿಕವಾಗಿ ಸದ್ಯಕ್ಕೆ ನಮಗೆ ನಷ್ಟ ಉಂಟು ಮಾಡಿಲ್ಲ, ಬಟ್ ಮುಂದೆಂದಾದರೂ ಅವುಗಳ ಸಂಖ್ಯೆ ಹೆಚ್ಚಾದಾಗ ಅಲ್ಲೂ ಕೂಡ ನಮಗೆ ತೊಂದರೆ ಉಂಟಾಗ್ಬೋದು. ಆದರೆ ಸದ್ಯಕ್ಕಂತೂ ಕುಂಬಳ, ಅದರಲ್ಲೂ ಪ್ರಮುಖವಾಗಿ ಆಗಲ, ಸೌತೆ, ಹೀರೆ, ಅಪರೂಪಕ್ಕೊಮ್ಮೆ ಕರ್ಬೂಜ ಮತ್ತು ಕಲ್ಲಂಗಡಿನಲ್ಲಿ ಕೂಡ ಇದರ ಹಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ಇವುಗಳ ಬಗ್ಗೆ, ಅವುಗಳನ್ನು ಯಾವ ರೀತಿ ನಿರ್ವಹಿಸೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಯೂಶ್ವಲಿ ಈ ತರಕಾರಿ ಜಾತಿಗೆ ಬರುವಂಥ ಹಣ್ಣಿನ ನೊಣಗಳು ಕ್ಯೂಲ್ಯೂರ್ ಅನ್ನುವಂಥ ಒಂದು ಪ್ಯಾರಾಫೆರಮೋನಿಗೆ ಹೆಚ್ಚಿನ ಒಂದು ಅಟ್ರಾಕ್ಷನನ್ನು ಉಳ್ಕೊಂಡಿದ್ದೇವೆ. ಮತ್ತು ಇವೆರಡೂ ಜಾತಿಯ ಕೀಟಗಳು ಕೆಲವೊಂದಷ್ಟು ಸ್ವಲ್ಪ ಪ್ರಮಾಣದಲ್ಲಿ, ಅತ್ಯಂತ ನಿಕೃಷ್ಟ ಪ್ರಮಾಣದಲ್ಲಿ ನಾವು ಮೀಥೇಲ್ಯೂಜಿನಾಲ್ ಹಾಕಿದಾಗ ಇಲ್ಲಿ ತರಕಾರಿಯ ಹಣ್ಣು ನೊಣ ಅಲ್ಲೊಂದು ಅಪರೂಪಕ್ಕೊಂದು ಬಂದು ಬೀಳ್ಬೋದು. ಆ ಒಂದು ಅದೇನು 5% ಕಡಿಮೆ. ಅದೇ ರೀತಿ ನಾವು ಕ್ಯೂಲ್ಯೂರ್ ಹಾಕಿದಾಗ ಅಲ್ಲಿಗೆ ನಮ್ಮ ಹಣ್ಣಿನ ನೊಣ ಬ್ಯಾಕ್ಟ್ರೋಸೆರಾ ಡಾರ್ಸೆಟಾ ಜಾತಿಗೆ ಸೇರಿದಂಥ ಒಂದು ಹಣ್ಣಿನ ನೊಣ ಬರುವಂಥ ಸಾಧ್ಯತೆ ಇದೆ, ಬಟ್ ಭಾಳ ನಿಕೃಷ್ಟ. ಯಾವ ಹಣ್ಣಿನ ನೊಣ ಅನ್ನೋದನ್ನು ನಾವು ಮೊದಲು ಖಚಿತ ಮಾಡ್ಕೋಬೇಕು. ಯಾವ ಬೆಳೆ, ಯಾವ ಹಣ್ಣಿನ ನೊಣ, ನಾವು ಯಾವ ಪ್ಯಾರಾಫೆರಮೋನನ್ನು ಹಾಕಬೇಕು ಅನ್ನೋದನ್ನು ಖಚಿತ ಮಾಡ್ಕೋಬೇಕು. ನಂತರ ನಾವು ನಮ್ಮ ಪದಾರ್ಥನ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನನ್ನ ಈ ಒಂದು 3 ನಿದರ್ಶನಗಳನ್ನು ಕಳೆದ ಒಂದು 7-8 ವರ್ಷಗಳಲ್ಲಿ ನೋಡಿದಂಥ ನಿದರ್ಶನಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ ಪ್ರಸ್ತುತ. ಏಕೆಂದರೆ ಈ ಪ್ಯಾರಾಫೆರಮೋನ್ಗಳು ಅದರಲ್ಲೂ ಹಣ್ಣಿನ ನೊಣಗಳಿಗೆ ನಿರ್ವಹಣೆಗೆ ಬಳಸಿರುವಂಥದ್ದು. ಎಲ್ಲಿ ನಾವು ತಪ್ತಾ ಇದ್ದೀವಿ ಅಂತೇಳಿ, ನನ್ನ ಸ್ನೇಹಿತ ಒಬ್ಬ ನಮ್ಮ IAHRನಲ್ಲಿ ಕೆಲಸ ಮಾಡ್ತಾ ಇರುವಂಥ ಸ್ನೇಹಿತರವರು ಹಾಸನದಲ್ಲಿ ಹೀಗೆ ಅವರ ಒಂದು ಕೀಟ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ಹೋಗಿದ್ದಾಗ ಒಂದು ಸೌತೆಕಾಯಿಯ ತೋಟಕ್ಕೆ ಹೋಗಿದ್ದಾರೆ. ಅಲ್ಲಿ ಈ ಪ್ಯಾರಾಫೆರಮೋನನ್ನು ಸಾಧಾರಣವಾಗಿ ಈ ಮೋಹಕ ಪದಾರ್ಥವನ್ನು ನಾವು ರೈತರ ಭಾಷೆಯಲ್ಲಿ ಅವರು ಬಿಸ್ಕೆಟ್ ಅಂತ ಹೇಳ್ತಾರೆ. ಏಕೆಂದರೆ ನಾವು ಅದನ್ನು ಒಂದು ಶೇಪನ್ನು ಮಾಡಿರುವಂಥದ್ದು ಮರದ ಕಟ್ಟಿಗೆಯಿಂದನೋ ಅಥವಾ ಬೇರೆ ಇನ್ಯಾವುದೋ ಒಂದು ವಸ್ತುವಿನಿಂದ, ಒಟ್ಟಿನ ವಸ್ತುವಿನಿಂದ ಮಾಡಿರುವಂಥದ್ದಕ್ಕೆ ಅದಕ್ಕೆ ನೋಡಲಿಕ್ಕೆ ಬಿಸ್ಕೆಟ್, ರೈತರ ಭಾಷೆಯಲ್ಲಿ ಅದು ಬಿಸ್ಕೆಟ್ ಅಥವಾ ನಾವು ಲ್ಯೂರ್ ಅಂತೇಳಿ ಕರಿತೀವಿ. ಆ ಒಂದು ಮೆಟೀರಿಯಲ್ ಇರುವಂಥದ್ದು, ಅದಕ್ಕೆ ಅವರು ಬಿಸ್ಕೆಟ್ ಅಂತ ಹೇಳ್ತಾರೆ. ಮೊದಲನೇ ಬಾರಿ ಇವರು ತೊಗೊಂಡೋಗಿ ಟ್ರ್ಯಾಪ್ ತೊಗೊಂಡೋಗಿ ಕೊಟ್ಟಾಗ ಅದು ಬಿಸ್ಕೆಟ್ ಬದಲು ಮಾಡಬೇಕು ಅಂತ ಹೇಳಿದ್ದಾರೆ ಯಾರು ಕೊಟ್ಟಂಥ ವ್ಯಕ್ತಿ. ಹಾಗಾಗಿ ಅವರು ಬಿಸ್ಕೆಟ್ ಬದಲಾಯಿಸಿದ್ದಾರೆ. ಅಲ್ಲಿ ಬದಲಾಯಿಸಿರುವಂಥ ಬಿಸ್ಕೆಟ್ ಏನಂತಂದರೆ, 2ನೇ ಬಾರಿ ಅವರು ಬಿಸ್ಕೆಟ್ ಮೋಹಕ ಪದಾರ್ಥವನ್ನು ಯಾವ ಅಂಗಡಿನಲ್ಲಿ ತರಬೇಕು ಅನ್ನೋದು ಸಹ ಮಾಹಿತಿ ಪಾಪ ಆ ರೈತನಿಗೆ ಇರಲಿಲ್ಲ. ಮನೆಯಲ್ಲೇ ಬಿಸ್ಕೆಟ್ ಇತ್ತು, ಪಾರ್ಲೇಜಿ ಬಿಸ್ಕೆಟನ್ನು ತೊಗೊಂಡೋಗಿ
ಮೋಹಕ ಪದಾರ್ಥದ ಜಾಗದಲ್ಲಿ ಅವರು ಇಟ್ಟಿದ್ದಾರೆ. ಆದ್ರೂ ಕೀಟ ನಿರ್ವಹಣೆ ಆಗಿಲ್ಲ ಅಂತೇಳಿ ನನ್ನ ಸ್ನೇಹಿತನಿಗೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಇದು ನಮ್ಮಲ್ಲಿರುವಂಥ ಮಾಹಿತಿಯ ಕೊರತೆ ಅಥವಾ ಜ್ಞಾನದ ಕೊರತೆಯಿಂದ ಆಗಿರುವಂಥ ಒಂದು ಆಭಾಸ. ಎರಡನೇದು, ಮೇ ಬಿ ಕಳೆದ 2021ರಲ್ಲಿ ಅನಿಸುತ್ತೆ, ನಾನು ಮೈಸೂರು ಪ್ರದೇಶದಲ್ಲಿ ಹೀಗೆ ಸುಮ್ಮನೆ ಸುತ್ತಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸಿಕ್ಕಂಥದ್ದು. ಅಲ್ಲಿ ಅವರು ಸಾಧಾರಣವಾಗಿ ಈ ಹಣ್ಣಿನ ನೊಣಗಳಿಗೆ ಅಥವಾ ಕಾಯಿ ಕೊರೆಯುವಂಥ ಹುಳುಗಳಿಗೆ ಸಾಧಾರಣವಾಗಿ ರೈತರ ಭಾಷೆಯಲ್ಲಿ ಹೂಜಿ ಅಂತ ಹೇಳಿ ಕರೀತಾರೆ. ಅವರು ಹೇಳಿರುವಂಥದ್ದೇನು ಅಂತಂದರೆ, ಅವರಲ್ಲಿರುವಂಥ ಬೆಳೆ ಬದನೆ, ಅವರಿಗೆ ಹೂಜಿಯ ಒಂದು ಟ್ರ್ಯಾಪನ್ನು ಕೇಳಿದ್ದಾರೆ, ಇವರು ಕೊಟ್ಟಿದ್ದಾರೆ. ಅವರಲ್ಲಿ ಯಾವುದು ಲಭ್ಯ ಇತ್ತೋ ಅದು ಕೊಟ್ಟಿದ್ದಾರೆ. ದುರಾದೃಷ್ಟವಶಾತ್ ಅವರು ಕೊಟ್ಟಿರುವಂಥ ಹೂಜಿ ಬೆಲೆ ತರಕಾರಿ ಬೆಳೆಗಳಿಗೆ ಹಾಕುವಂಥ ಹಣ್ಣಿನ ನೊಣದ ಬಲೆ. ಆದರೆ ನಮ್ಮಲ್ಲಿರುವಂಥ ಕೀಟ ಬೆಳೆ ಬದನೆಯ ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳ. ರೈತ ಅಲ್ಲಿ ಕಂಗಾಲಾಗಿದ್ದಾನೆ. ಮೋಹಕ ಪದಾರ್ಥದಲ್ಲಿ, ಮೋಹಕ ಬಲೆನಲ್ಲಿ ನೂರಾರು ಹುಳಗಳು ಬೀಳ್ತಾ ಇದ್ದಾವೆ. ಆದರೆ ಕಾಯಿ ಕೊಕ್ಕರಾಗುವುದು ಅಥವಾ ಡ್ಯಾಮೇಜ್ ಆಗುವಂಥದ್ದು ಕಡಿಮೆ ಆಗಿಲ್ಲ, ನಿಯಂತ್ರಣಕ್ಕೆ ಬಂದಿಲ್ಲ, ಇದು ಪರಿಣಾಮಕಾರಿ ಅಲ್ಲ ಅನ್ನೋವಂಥ ಒಂದು ತೀರ್ಮಾನಕ್ಕೆ ರೈತ ಬಂದುಬಿಟ್ಟಿದ್ದಾರೆ. ಕಾರಣ ತಪ್ಪೇನು ಅಂತಂದರೆ, ಮಾರಾಟಗಾರ ಬೆಳೆ ಯಾವುದು, ಅದು ಏನು ಪೀಡೆ ಅನ್ನೋದ್ರ ಬಗ್ಗೆ ಜಾಸ್ತಿ ಕೇಳಲಿಲ್ಲ. ಬದನೆಗೆ ಒಂದು ಹೂಜಿ ಬಲೆ ಬೇಕು ಅಂತ ಇವರು ಕೇಳಿದ ತಕ್ಷಣ ಅವರು ತೆಗೆದು ಕೊಟ್ಬಿಟ್ರು. ಅವ್ರ ಹತ್ರ ಇರೋದು, ಏಕೆಂದರೆ ಅವರ ಲೆಕ್ಕಾಚಾರ ಹೂಜಿ ಬಲೆ ಅಂದರೆ ಇದು, ಬೆಳೆ ಯಾವುದು ಅಂತ ಕೇಳಲಿಲ್ಲ. ಇವರು ಅಷ್ಟೇ ಇದು ಈ ಬೆಳೆಗೆ ಸೂಕ್ತನ, ಈ ಥರ ಆಗಿದೆ ಅಂತೇಳಿ ಇವರು ತಮ್ಮ ಮಾರಾಟಗಾರರಲ್ಲಿ ವಿಚಾರಿಸ್ಕೊಳ್ಳಲಿಲ್ಲ. ಹೀಗೆ ಸಂವಹನದ ಕೊರತೆ, ನಮಗೆ ಕರೆಕ್ಟಾಗಿ ಏನು ಬೇಕು ಅಂತ ರೈತನಿಗೂ ಗೊತ್ತಿಲ್ಲ, ತಾನು ಯಾರಿಗೆ ಏನನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ತಿಳ್ಕೊಳ್ಳುವಂಥ ಪ್ರಯತ್ನವೂ ಮಾಡಲಿಲ್ಲ. ಹೀಗಾಗಿ ನಮ್ಮ ತಂತ್ರಜ್ಞಾನಗಳು ಇಲ್ಲಿ ಕೆಟ್ಟ ಹೆಸರನ್ನು ತಗೋತವೆ. ಸರಿಯಾದ ಪ್ರದೇಶಕ್ಕೆ ಸರಿಯಾದ ಒಂದು ಇದನ್ನು ನಾವು ಬಳಸ್ಕೊಳ್ಳಿಲ್ಲ ಅಂತಂದರೆ ಈ ರೀತಿ. ಇದೇ ರೀತಿ ಇನ್ನೂ ಒಂದು ಇತ್ತೀಚೆಗೆ ಓವರ್ ಫೋನ್ ಆದಂಥ ಒಂದು ಇದು, ನಾನು ಅವರಿಗೆ ಸೌತೆನಲ್ಲಿ ಹೂಜಿ ಹಣ್ಣಿನ ನೊಣದ ಬಲೆಗಳನ್ನು ಹಾಕಿ ಇದಕ್ಕೆ ಸೌತೆ ಅಥವಾ ಕುಂಬಳದ ಹಣ್ಣಿನ ನೊಣದ ಬಲೆ ಅಂತ ಹೇಳಿದ್ರೆ ಕೊಡ್ತಾರೆ ಅಂತ ಹೇಳಿದ್ದೆ. ಅವರು ಪಾಪ ಹೋಗಿದ್ದಾರೆ, ಅವ್ರು ತಂದು ಕೊಟ್ಟದ್ದು ಅವರು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್, ಬರೀ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪನ್ನು, ಹಳದಿ ಅಂಟು ಬಲೆಯನ್ನಷ್ಟೇ ಕೊಟ್ಟಿದ್ದಾರೆ. ಆದರೆ ಅವರು ಅದಕ್ಕೆ ಮೋಹಕ ಪದಾರ್ಥವನ್ನು ಕೊಟ್ಟಿಲ್ಲ. ಅದ್ರ ಜೊತೆಗೆ ಮೋಹಕ ಪದಾರ್ಥ ಕೊಟ್ಟಿದ್ದರೆ ರೈತರಿಗೆ ಭಾಳ ಈಸಿ ಆಗ್ತಾಯಿತ್ತು. ಸರ್, ನೀವು ಹೇಳಿದಾಗೆ ನಾನು ಹಾಕಿದ್ದೀನಿ, ಆದರೆ ಏನು ಬದಲಾವಣೆ ಇಲ್ಲ. ಮೊದಲು ಎಷ್ಟು ಕಾಯಿಗಳು ಡ್ಯಾಮೇಜ್ ಆಗ್ತಿದ್ವು, ಇವತ್ತು ಅಷ್ಟೇ ಕಾಯಿಗಳು ಡ್ಯಾಮೇಜ್ ಆಗ್ತಾ ಇದ್ದಾವೆ. ಮತ್ತು ಆ ಮೋಹಕ ಅವ್ರು ಏನು ಕೊಟ್ಟರು, ನೀವು ಹೇಳಿದ್ರೆ ಟ್ರ್ಯಾಪ್ನಲ್ಲಿ ಏನೂ ನನಗೆ ಕಾಣಿಸ್ತಾ ಇಲ್ಲ. ಏನೋ ಒಂದಷ್ಟು ಸಣ್ಣ ಬಿಳಿ ನೊಣ ಅಥವಾ ರಂಗೋಲಿ ಹುಳದ ನೊಣಗಳು ಅಷ್ಟೇ ಕಾಣಿಸ್ತಿದ್ದಾವೆ. ಸಣ್ಣ ಸಣ್ಣವು, ಭಾಳ ದೊಡ್ಡದಾಗಿ ನೀವು ಹೇಳಿದ್ರಿ, ಇವು ಸುಮಾರು ಅರ್ಧ ಸೆಂಟಿಮೀಟ್ರಿಂದ 1 ಸೆಂಟಿಮೀಟ್ರಷ್ಟು ದೊಡ್ಡ ಇರುವಂಥ ನೊಣ ಬಂದು ಬೀಳುತ್ತೆ, ಹೂಜಿ ಬಂದು ಬೀಳುತ್ತೆ ಅಂತ ಹೇಳಿದ್ರಿ. ಬಟ್ ಅಂಥದ್ದು ಏನೂ ಕಾಣಿಸ್ತಾ ಇಲ್ಲ ನನಗೆ ಅಂತೇಳಿ ಅವ್ರು ಹೇಳಿದ್ರು. ಅಂದರೆ ಇಲ್ಲಿ ಸಂವಹನದ ಕೊರತೆಯಿಂದ ಅಥವಾ ಜ್ಞಾನದ ಕೊರತೆಯಿಂದ ಆಗುವಂಥದ್ದು ತಪ್ಪು. ಅವುಗಳನ್ನು ನಾವು ಸರಿಪಡಿಸ್ಕೋಬೇಕು ಅಂದರೆ ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅಂಥದ್ದೇ ವಿಷಯದಲ್ಲಿ ಈಗಾಗಲೇ ನಾನು ಹೇಳಿದೆ, ಈ ಪ್ಯಾರಾಫೆರಮೋನ್ಗಳು ಪ್ರಮುಖವಾಗಿ ಒಂದು ಹಣ್ಣಿನ ನೊಣಗಳಲ್ಲಿ ಬರುವಂಥ ಪ್ಯಾರಾಫೆರಮಾನು ಮೀಥೇಲ್ಯೂಜಿನಾಲ್. ಹಣ್ಣಿನ ಬೆಳೆಗಳಾದ ಮಾವಿರ್ಬೋದು, ಸೀಬೆ ಇರ್ಬೋದು, ಸಪೋಟ ಇರ್ಬೋದು, ಅಥವಾ ಪಪ್ಪಾಯ ಇರ್ಬೋದು, ಅಥವಾ ಇವತ್ತಿನ ನಮ್ಮ ಇನ್ನೂ ಏನು ಹೆಚ್ಚು ಬೆಳೀತಾ ಇರುವಂಥ ನೇರಳೆ ಮತ್ತು ನಮ್ಮ ಇನ್ನೊಂದು ಹಣ್ಣಿನ ಏನು ಕಸ್ಟರ್ಡ್ ಆ್ಯಪಲ್, ಸೀತಾಫಲ, ಈ ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚಿನ ಹಾವಳಿ ಮಾಡ್ತಾ ಇರುವಂಥ ಈ ಹಣ್ಣಿನ ಇದಕ್ಕೆ, ಈ ಒಂದು ಹಣ್ಣಿನ ಬೆಳೆಗಳಿಗೆ ನಾವು ಮೋಹಕ ಬಲೆಗಳನ್ನು, ಪ್ಯಾರಾಫೆರಮೋನ್, ಮೀಥೇಲ್ಯೂಜಿನಾಲ್ ಆಧಾರಿತ ಹಣ್ಣಿನ ಬಲೆಗಳನ್ನು, ಮೋಹಕ ಪದಾರ್ಥದ ಬಲೆಗಳನ್ನು ಬಳಸಬೇಕಾಗ್ತದೆ. ಮತ್ತು ಇಲ್ಲಿ ಹಣ್ಣು ಬಲಿತು, ಇನ್ನು ಹಣ್ಣಾಗಲಿಕ್ಕೆ ಆರಂಭ ಆಗ್ತಾ ಇದೆ ಅನ್ನುವಂಥ ಸಂದರ್ಭಕ್ಕಿಂತ ಮೊದಲೇ ಇನ್ನೊಂದು ವಾರ 15 ದಿನಕ್ಕೆ ನಮ್ಮ ಹಣ್ಣು ಬೆಳವಣಿಗೆ ಪೂರ್ತಿ ಆಗ್ತದೆ. ತದನಂತರ ಅದು ಬಲೀಲಿಕ್ಕೆ ಶುರುವಾಗ್ತದೆ ಅಥವಾ ಹಣ್ಣಾಗಲಿಕ್ಕೆ ಮಾಗಲಿಕ್ಕೆ ಶುರುವಾಗ್ತದೆ ಅನ್ನುವಂಥ ಸಂದರ್ಭದಲ್ಲೇ, ಅಥವಾ ಕಟಾವಿಗೆ ಇನ್ನೂ 1 ತಿಂಗಳು ಟೈಮ್ ಇದೆ ಅನ್ನುವಂಥ ಸಂದರ್ಭದಲ್ಲೇ ನಾವು ಈ ಮೋಹಕ ಪದಾರ್ಥದ ಬಲೆಗಳನ್ನು ನಾವು ಈ ಹಣ್ಣಿನ ಬೆಳೆಗಳಲ್ಲಿ ನಾವು ಬಳಸಬೇಕಾಗ್ತದೆ. ಉದಾಹರಣೆಗೆ ನಮ್ಮ ಮಾವು ಅಥವಾ ಸೀಬೆಯನ್ನೇ ತೊಗೊಂಡ್ರೆ ಇನ್ನೂ 1 ತಿಂಗಳು, ಇವತ್ತು ಜನವರಿ 18ನೇ ತಾರೀಕು,
ಫೆಬ್ರವರಿ 15ನೇ ತಾರೀಕು ಒಳಗೆ ನಮಗೆ ಕಟಾವಿಗೆ ಮೊದಲನೇ ಕಟಾವು ಬರ್ತದೆ ಅಂದರೆ 1 ತಿಂಗಳು ಹಿಂದೆಯೇ ನಾವು ಈ ಮೋಹಕ ಪದಾರ್ಥದ ಬಲೆಗಳನ್ನು ನಾವು ಹಾಕೋಬೇಕು. ಆದಷ್ಟು ಕನಿಷ್ಠ 1 ಎಕರೆಗೆ 10 ಮೋಹಕ ಬಲೆಗಳನ್ನು ನಾವು ಹಾಕೋದು ಅವಶ್ಯಕ. ಇಲ್ಲಿ ಬರೀ ಮೋಹಕ ಬಲೆಗಳನ್ನು ಹಾಕಿದ್ದೀವಿ ಅಂತಂದರೆ ಇವತ್ತು ಸಾಧ್ಯ ಆಗೋದಿಲ್ಲ. ಮತ್ತು ಇದೊಂದು ಪ್ಯಾರಾಫೆರಮೋನ್ ಮೀಥೇಲುಜಿನಾಲ್ ಇಂದ ಆಧಾರಿತದಂತೂ ಹೆಚ್ಚಾನೆಚ್ಚು ಗಂಡು ಹುಳುಗಳನ್ನೆಲ್ಲ ಇದು ಸಂಗ್ರಹಿಸಿ ತನ್ನಲ್ಲಿ ಬಲಿ ಹಾಕಿಬಿಡ್ತದೆ. ಹೆಣ್ಣು ಹುಳುಗಳಿಗೆ ಇದರ ಗಂಡಿನ ಸಂಪರ್ಕ ಸಿಗದೆ ಅವು ಅಫಲಿತ ಮೊಟ್ಟೆಗಳನ್ನು ಅಂಡಗಳನ್ನು ಇಡೋದ್ರಿಂದ ಅವುಗಳಿಂದ ಮರಿಗಳು ಹುಟ್ಟು ಬರೋದಿಲ್ಲ. ಹಾಗಾಗಿ ಅವುಗಳ ನಿಯಂತ್ರಣ ಆಗ್ತದೆ. ಇದು ಒಂದು ಹೈಪೋಥೆಸಿಸ್ ಅಥವಾ ಸತ್ಯ. ಅದನ್ನು ನಾವು ಪರಿಪೂರ್ಣವಾಗಿ ಮಾಡ್ಕೋಬೇಕು ಅಂತಂದರೆ ಅದ್ರ ಜೊತೆಗೆ ಈ ಹೆಣ್ಣು ನೊಣ ಯಾವುದೇ ಒಂದು ಕಾರಣಕ್ಕೂ ಕೂಡ ಒಂದು ಹಣ್ಣಿನ ಮೇಲೆ ಕೂತ್ಕೊಂಡು ಮೊಟ್ಟೆ ಇಡಬಾರ್ದು. ಆ ರೀತಿ ನಿರ್ಬಂಧಿಸೋದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಮೋಹಕ ಬಲೆಯನ್ನು ಸ್ಥಾಪಿಸಿದಂಥ ದಿನದಿಂದ ಹಿಡಿದು ಪ್ರತಿ ವಾರಕ್ಕೆ ಅಥವಾ 10 ದಿನಗಳಿಗೊಮ್ಮೆ ಬೇವಿನ ಎಣ್ಣೆ ಅಥವಾ ಮೀನಿನ ಎಣ್ಣೆ ಅಥವಾ ಅಜರ್ಡಕ್ಟಿನ್ ಇವುಗಳನ್ನು ನಾವು ಪ್ರತಿ ವಾರ ಅಥವಾ 10 ದಿನಗಳಿಗೊಮ್ಮೆ ಸಿಂಪಡಿಸ್ತಾ ಬಂದರೆ ಆ ಹೆಣ್ಣು ನೊಣಗಳು ಹಣ್ಣಿನ ಗಳ ಮೇಲೆ ಕೂತ್ಕೊಳ್ಳೋದಿಲ್ಲ. ಹೆಚ್ಚಾನೆಚ್ಚು ಇವುಗಳು ಹಣ್ಣಿನ ಮೇಲೆ ನಾವು ಹೆಚ್ಚಾಗಿ ಸಿಂಪರಣೆ ಯಾಕೆ ಮಾಡಬೇಕು ಅಂತಂದರೆ ಈ ಗಂಡು ಹೆಣ್ಣು ಮಿಲನ ಹೊಂದಲಿಕ್ಕೆ ಆದಷ್ಟು ಹೆಚ್ಚಾನೆಚ್ಚು ಹಣ್ಣುಗಳ ಮೇಲೆ ಅವು ಪ್ರಶಸ್ತವಾದ ಜಾಗವನ್ನು ಆಶ್ರಯಿಸ್ತವೆ. ಹಾಗಾಗಿ ನಾವು ಯಾವಾಗ ಹಣ್ಣುಗಳ ಮೇಲೆ ಈ ಒಂದು ಮೀನಿನ ಎಣ್ಣೆ ಅಥವಾ ಬೇವಿನ ಎಣ್ಣೆ ಅಥವಾ ಈ ಅಜರ್ಡಕ್ಟಿನನ್ನು ಸಿಂಪಡಿಸಿರ್ತೀವೋ ಆ ಒಂದು ವಾಸನೆಗೆ ಅದೊಂದು ಅವಕ್ಕೆ ಅಷ್ಟು ಸಮ್ಮತಿ ಇರೋದಿಲ್ಲ. ಹಾಗಾಗಿ ಅಲ್ಲಿ ಮಿಲನ ಕ್ರಿಯೆಯೂ ಆಗೋದಿಲ್ಲ. ಅಷ್ಟು ಜೊತೆಗೆ ಈ ಗಂಡು ಹುಳುಗಳನ್ನೆಲ್ಲ ನಮ್ಮ ಮೋಹಕ ಪದಾರ್ಥ ಆಕರ್ಷಿಸಿ ಆ ಬಲೆನಲ್ಲಿ ಹಾಕಿ ಅವುಗಳನ್ನು ನಾಶ ಮಾಡಿಬಿಟ್ಟಿರುತ್ತೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್.
ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಈಗಾಗಲೇ ನಾನು ಹೇಳಿದ ರೀತಿ ಹಣ್ಣು ಮಾಗೋದಕ್ಕಿಂತ ಮೊದಲೇ, ಹಣ್ಣು ಬಲಿಯೋದಕ್ಕಿಂತ ಮೊದಲೇ, ಬೆಳವಣಿಗೆ ಪೂರ್ತಿ ಆಗೋದಕ್ಕಿಂತ ಮೊದಲೇ ನಾವು ಮೋಹಕ ಪದಾರ್ಥವನ್ನು ಹಾಕಬೇಕು. ಮತ್ತು ವಾರ ಅಥವಾ 10 ದಿನಗಳಿಗೊಮ್ಮೆ ಈ ವಿಕರ್ಷಕ ಸಿಂಪರಣೆಗಳನ್ನು, ಬೇವಿನ ಎಣ್ಣೆ ಅಥವಾ ಮೀನಿನ ಎಣ್ಣೆ ಅಥವಾ ಇವುಗಳನ್ನು ಹಾಕೋದ್ರಿಂದ ಇವುಗಳ ಮಿಲನ ಕ್ರಿಯೆಯೂ ಕೂಡ ಭಂಗಗೊಳ್ಳುತ್ತದೆ. ಅದೇ ರೀತಿ ಅಲ್ಲಿ ಗಂಡುಗಳ ಕೊರತೆ ಉಂಟಾಗೋದ್ರಿಂದ ಇದು ಒಂದು ಭಾಳ ಪರಿಣಾಮಕಾರಿಯಾಗಿ ಇದಾಗುತ್ತೆ. ಮತ್ತು ನಮ್ಮ ಇತ್ತೀಚಿನ IAHRನ ಒಂದು ವರದಿಯ ಪ್ರಕಾರ ಈ ಒಂದು ತಂತ್ರಜ್ಞಾನದಿಂದ, ಮೇಲ್ ಅನಿಲೇಷನ್ ಟೆಕ್ನಿಕ್ ಅಥವಾ ಈ ಗಂಡುಗಳನ್ನು ನಿರ್ಮೂಲನಾ ಕ್ರಮ ಅಂತೇಳಿ ಕರಿತೀವಿ, ಇವುಗಳನ್ನು ಮಾಡಿರೋ ಈ ಒಂದು ಕ್ರಮಗಳನ್ನು ಮಾಡಿರೋದ್ರಿಂದ ಕೇವಲ ಹಣ್ಣಿನ ಬೆಳೆಗಳಲ್ಲಿ ಸುಮಾರು ಹತ್ತಿರ 1 ಲಕ್ಷ ಕೋಟಿಯಷ್ಟು ಆದಾಯನ ನಾವು ಗಳಿಸಿದ್ದೀವಿ ಅಂತ ಹೇಳ್ಕೋಬೋದು ಅಂತೇಳಿ ಆ ವರದಿ ಹೇಳುತ್ತೆ. ಅದು ನಿಜ ಸಹ. ಸುಮಾರು 2000ದಿಂದ ಈಚೆಗೆ ಇದು ದೊಡ್ಡ ಪ್ರಮಾಣದಲ್ಲಿ ಬಂತು. ನಮ್ಮ IAHR ಈ ತಂತ್ರಜ್ಞಾನವನ್ನು ಹೊರಗೆ ತಂತು. ಅದರ ಜೊತೆಗೆ ಭಾಳಷ್ಟು ಪ್ರೈವೇಟ್ ಕಂಪ್ನಿಗಳು, PCI ಇರ್ಬೋದು, ತದನಂತರ ಇತ್ತೀಚಿನ ದಿನಗಳಲ್ಲಿ ಬ್ಯಾರಿಕ್ಸ್ ಇರ್ಬೋದು, ಅದರ ಜೊತೆಗೆ ಬಯೋಪೆಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅದರ ಜೊತೆಗೆ ಇನ್ನೂ ಹಲವಾರು ಕಂಪ್ನಿಗಳು ಈ ಒಂದು ಮೋಹಕ ಪದಾರ್ಥದ ಬೆಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಥವಾ ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಹಲವಾರು ಕಂಪ್ನಿಗಳು ಇವತ್ತಿನ ಅವುಗಳೆಲ್ಲವೂ ಜೊತೆಗೆ ಈ ಒಂದು ತಂತ್ರಜ್ಞಾನದಲ್ಲಿ ಇಷ್ಟು ಕ್ರಮಗಳನ್ನು ನಾವು ಬಳಸ್ಕೊಂಡ್ರೆ ಭಾಳ ವ್ಯವಸ್ಥಿತವಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಕೇವಲ ಮೋಹಕ ಪದಾರ್ಥದ ಭಾಗವನ್ನಷ್ಟೇ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ಮುಂದೆ ಆ ಬೆಳೆಗಳಿಗೆ ಬಂದಾಗ ಆ ಕೀಟಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡು ಅದನ್ನು ಇನ್ನೂ ಅಷ್ಟು ಹಲವಾರು ಕ್ರಮಗಳಿದ್ದಾವೆ, ಅವುಗಳನ್ನು ಅಲ್ಲಿ ವಿವರವಾಗಿ ಕಲ್ತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅದೇ ರೀತಿ ಇನ್ನು ಈ ತರಕಾರಿನಲ್ಲಿ ಬರುವಂಥ ಈ ಹಣ್ಣಿನ ನೊಣಗಳನ್ನು ಇದೇ ತಂತ್ರಜ್ಞಾನ ಉಪಯೋಗಿಸಿ ಬಳಸೋದೇನು ಅಂತಂದರೆ, ಯೂಶಲಿ ಹಣ್ಣಿನ ನೊಣಗಳಿಗೆ ನಾವು ಹಣ್ಣು ಇನ್ನೇನು ಬೆಳವಣಿಗೆ ಮುಗಿಯಲಿಕ್ಕೆ ಬಂತು ಅನ್ನುವಂಥ ಸಂದರ್ಭದಲ್ಲಿ ಇವನ್ನು ಆರಂಭಿಸಿರ್ತೇವೆ. ಆದರೆ ತರಕಾರಿ ಬೆಳೆಗಳಲ್ಲಿ ಪ್ರಮುಖವಾಗಿ ಕಲ್ಲಂಗಡಿ ಜಾತಿಯ ಅಥವಾ ಸೌತೆ ಜಾತಿಯ ತರಕಾರಿಗಳಲ್ಲಿ ಹೂ ಬರೋದಕ್ಕಿಂತ ಮೊದಲೇ ನಾವು ಅಲ್ಲಿ ಮೋಹಕ ಪದಾರ್ಥವನ್ನು ಅಲ್ಲಿ ಬಳಸುವಂಥದ್ದು ಕ್ಯೂಲ್ಯೂರ್. ಏಕೆ ಅಂತಂದರೆ ತರಕಾರಿಗೆ ಬರುವಂಥ ಹಣ್ಣಿನ ನೊಣಗಳು ಕ್ಯೂಲ್ಯೂರಿಗೆ ಮಾತ್ರ ಆಕರ್ಷಿತವಾಗ್ತವೆ. ಅದು ಬ್ಯಾಕ್ಟ್ರೋಸೆರಾ ಕುಕರ್ಬಿಟೆ ಜಾತಿಗೆ ಸೇರಿದಂಥ ಪ್ರಮುಖ ಕೀಟ. ಅದ್ರ ಜೊತೆಗೆ ಇನ್ನೂ ಒಂದು 2-3 ಪ್ರಭೇದಗಳು ಇದ್ದಾವೆ. ಅವುಗಳ ಜೊತೆ ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಬ್ಯಾಕ್ಟ್ರೋಸೆರಾ ಕುಕರ್ಬಿಟೆ, ಕ್ಯೂಲ್ಯೂರ್ಗೆ ಬರುವಂಥದ್ದು. ಅದನ್ನು ನಾವು ಹೂ ಬರೋದಕ್ಕಿಂತ ಮೊದಲಿಂದನೇ ಶುರು ಮಾಡ್ಕೋಬೇಕು. ಇನ್ನೊಂದು ವಾರದಲ್ಲಿ ನಮ್ಮಲ್ಲಿ ಹೂ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ನಮಗೆ ಹಣ್ಣಿನ ನೊಣದ ಹಾವಳಿ ಆ ಬೆಳೆನಲ್ಲಿ ಶುರುವಾಗ್ತದೆ. ಹಾಗಾಗಿ ಅಲ್ಲಿ ಮೋಹಕ ಪದಾರ್ಥಗಳನ್ನು ಸ್ಥಾಪಿಸಬೇಕು ಅಂತಂದರೆ ಹೂ ಬರೋದಕ್ಕಿಂತ ಮೊದಲೇ ಇದನ್ನು ಸ್ಥಾಪಿಸಬೇಕು. ಅದರ ಜೊತೆಗೆ ಈ ಒಂದು ವಿಕರ್ಷಕ ಕೀಟನಾಶಕಗಳನ್ನು ಅಲ್ಲೂ ಸಹ ಬಳಸಬೇಕು, ಅಲ್ಲೂ ಸಹ ಮಾಡಬೇಕು. ಮತ್ತು ಇವುಗಳನ್ನು ಕೇವಲ ನಾವು ನಮ್ಮಲ್ಲಿ ಪೀಡೆಯ ಹಾವಳಿ ಕಡಿಮೆ ಇದೆ ಅಂತಂದರೆ ಕೇವಲ ಅದು ಇದೆಯಾ ಇಲ್ವಾ ಅಂತ ಗುರುತಿಸ್ಕೊಳ್ಳೋದಕ್ಕೆ 4ರಿಂದ ಆರಂಭಿಸಬೇಕು. ಎಕರೆಗೆ 4 ಅವುಗಳು ಚಟುವಟಿಕೆ ಇದೆ ಇಲ್ವೇ ಅನ್ನೋದನ್ನು ಗಮನಿಸೋದಕ್ಕೋಸ್ಕರ 10 ಹಾಕಿದರೆ ಅದನ್ನು ವ್ಯವಸ್ಥಿತವಾಗಿ ಮಾಸ್ಟ್ರಾಪಿಂಗ್ ಮಾಡ್ಬೋದು. ಆದರೆ ದುರದೃಷ್ಟವಶಾತ್ ಇನ್ನೂ ಅದು ನಾವು ಮೇಟಿಂಗ್ ಡಿಸ್ಟ್ರಪ್ಷನ್ನು ತಂತ್ರಜ್ಞಾನವನ್ನು ಅಥವಾ ಈ ಮಿಲನ ಭಂಗಗೊಳಿಸುವಂಥ ಕ್ರಿಯೆಯನ್ನು ಈ ಹಣ್ಣಿನ ನೊಣಗಳಲ್ಲಿ ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಪ್ರಯತ್ನಗಳು ನಡೆದಿದ್ದಾವೆ, ಮುಂದೊಂದು ದಿನ ಬರ್ಬೋದು. ಬಟ್ ಈಗ ಸದ್ಯಕ್ಕೆ ನಮ್ಮಲ್ಲಿ ಹಣ್ಣಿನ ನೊಣಗಳು ನಮ್ಮ ಬೆಳೆನಲ್ಲಿ ಇದ್ದಾವ ಇಲ್ವಾ, ಇದ್ದರೆ ಅವುಗಳನ್ನು ಹೇಗೆ ಸಾಮೂಹಿಕವಾಗಿ ಮಾಡೋದು, ಸಂಗ್ರಹಿಸಿ ಅದನ್ನು ನಿರ್ವಹಣೆ ಮಾಡೋದು ಅನ್ನೋದನ್ನು ನಾವು ಈ ಮೋಹಕ ಪದಾರ್ಥಗಳನ್ನು ಬಳಸಿ ಇವತ್ತು ಸಾಧ್ಯ ಆಗಿದೆ. ಅದಲ್ಲದೇನೂ ಕೂಡ ಇವುಗಳಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಮೊದಲನೇದು ಒಂದು ಹಣ್ಣಿನ ಬೆಳೆಗಳಲ್ಲಿ ಹಣ್ಣು ಕಟಾವಿಗೆ 1 ತಿಂಗಳು ಮೊದಲೇ ನಾವು ಇದನ್ನು ಆರಂಭಿಸಬೇಕು. ಆದರೆ ತರಕಾರಿ ಬೆಳೆಗಳಲ್ಲಿ ತರಕಾರಿ ಹಣ್ಣು ನೊಣಗಳ ನಿರ್ವಹಣೆಗೆ
ಹೂಗಿಂತ ಮೊದಲೇ 1 ವಾರ ಅಥವಾ 15 ದಿನ ಮೊದಲೇ ಇದನ್ನು ನಾವು ಆರಂಭಿಸಬೇಕು. ಅದರ ಜೊತೆಗೆ ಎರಡೂ ಬೆಳೆಗಳಲ್ಲಿ ಈ ಮೋಹಕ ಪದಾರ್ಥವನ್ನು ಸ್ಥಾಪಿಸಿದ ಜೊತೆಗೆ ವಾರಕ್ಕೆ ಕನಿಷ್ಠ ವಾರಕ್ಕೊಮ್ಮೆ, ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 10 ದಿನಕ್ಕೊಮ್ಮೆ ಈ ವಿಕರ್ಷಕ ಕೀಟ ಸಿಂಪರಣೆಗಳಾದಂಥ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಅಥವಾ ಅಜರ್ಡಕ್ಟಿನ್ ಈ ಸಿಂಪರಣೆಗಳನ್ನು ಮಾಡೋದ್ರಿಂದ ಈ ಹೆಣ್ಣು ನೊಣ ಆ ಬೆಳೆಗಳ ಮೇಲೆ ಅಥವಾ ಹಣ್ಣುಗಳ ಮೇಲೆ ಅಥವಾ ಹೂಗಳ ಮೇಲೆ ಹೋಗೋದನ್ನು ತಡೆಯೋದಕ್ಕೆ ಸಾಧ್ಯ ಇದೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಇವುಗಳನ್ನು ಸಾಮೂಹಿಕವಾಗಿ ಮಾಡಬೇಕು. ಯಾರಾದರೂ ಅಲ್ಲೊಂದು 4-5 ಹೊಲಗಳಿದ್ದಾವೆ, ಸುಮಾರು ಒಂದು 100-150 ಮೀಟ್ರ್ ವ್ಯಾಪ್ತಿನಲ್ಲಿ ಡಯಾಮೀಟ್ರ್ನಲ್ಲಿ ವ್ಯಾಸದಲ್ಲಿ ಒಂದು 4-5 ಹೊಲಗಳಿದ್ದಾವೆ. ಯಾರೋ ಒಬ್ಬರು ಮಾಡಿದ್ರು ಇನ್ನು 4 ಜನ ಮಾಡಲಿಲ್ಲ ಅಂತಂದರೆ ಇದು ಪರಿಣಾಮ ನೀಡೋದಿಲ್ಲ. ಎಲ್ಲರೂ ಕೂಡ ಇದನ್ನು 5 ಜನವೂ ಕೂಡ ಒಂದೇ ಸಮಯದಲ್ಲಿ ಮಾಡೋದ್ರಿಂದಷ್ಟೇ ಇದೊಂದು ಸಾಮೂಹಿಕವಾಗಿ ಮಾಡಿದ್ರಷ್ಟೇ ಇದು ಸಾಧ್ಯ. ಇಲ್ಲ ಒಬ್ಬೊಬ್ಬರೇ ಮಾಡಿದರೆ ಇದರ ನಿರ್ವಹಣೆ ಭಾಳ ಕಷ್ಟ. ತಂತ್ರಜ್ಞಾನ ಚೆನ್ನಾಗಿದೆ, ಆದರೆ ಇಲ್ಲಿ ಇದನ್ನು ಸಾಮೂಹಿಕವಾಗಿ ಮಾಡಬೇಕು. ಒಬ್ಬೊಬ್ಬರು ಮಾಡಿದ್ರೆ ಇದರ ಪರಿಣಾಮ ಭಾಳ ಕಡಿಮೆ ಆಗ್ತದೆ. ಮಾಡಿದವರು ನಷ್ಟ ಅನುಭವಿಸ್ತಾರೆ, ಮಾಡದೇ ಇರೋರು ಕೂಡ ಅದಕ್ಕಿಂತ ಜಾಸ್ತಿ ನಷ್ಟ ಅನುಭವಿಸ್ತಾರೆ. ಈ ಒಂದು ಪ್ರಕ್ರಿಯೆ ಈ ಒಂದು ತಂತ್ರಜ್ಞಾನದಲ್ಲಿ ಇದೆ. ಇವುಗಳನ್ನು ನಾವು ವ್ಯವಸ್ಥಿತವಾಗಿ ಅರಿತು ಮತ್ತು ನಮ್ಮ ಬೆಳೆ ಯಾವುದು, ನಮ್ಮ ಕೀಟ ಯಾವುದು, ಯಾವ ಮೋಹಕ ಪದಾರ್ಥ ಉಪಯೋಗಿಸ್ತಾ ಇದ್ದೀವಿ ಅನ್ನೋದನ್ನು ಖಚಿತ ಮಾಡಿಕೊಂಡೇ ನಾವು ಬಳಸುವಂಥದ್ದು ಅತ್ಯಂತ ಅವಶ್ಯಕ.